ಎಲ್ಲಾದರೆ ಇರು ಎಂತಾದರೆ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಹೊಂದಿದರೆ ನೀ ನಮಗೆ ಕಲ್ಪತರು ಎಂಬ ಪದ್ಯದ ಸಾಲುಗಳು ನಾವೆಲ್ಲರೂ ಕೇಳೇ ಇರುತ್ತವೆ. ಅಂದರೆ ಇದನ್ನು ಇಂದಿನ ಪ್ರಚಲಿತ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಬಹಳ ಕಷ್ಟ. ಆದರೆ ಭಾರತ ದೇಶದಿಂದ ಸಾವಿರಾರು ಕಿಲೋಮೀಟರ್ ದೂರದ ಇಂಗ್ಲೆಂಡ್ ದೇಶದ ಸ್ವಿಂಡನ್ ಪಟ್ಟಣದಲ್ಲಿ ತಾಯ್ನಾಡು ಕರುನಾಡನ್ನು ಬಿಟ್ಟು ಉದ್ಯೋಗ ವ್ಯವಹಾರಕ್ಕಾಗಿ ಅಲ್ಲೇ ನೆಲೆಸಿರುವ ಅನೇಕ ಮಕ್ಕಳಿಗೆ ಮತ್ತು ಕನ್ನಡ ಕಲಿಯಲು ಆಸಕ್ತಿ ಇರುವ ಮಕ್ಕಳಿಗೆ ಕನ್ನಡ ಕಲಿಸಿಕೊಡುವ ಕೆಲಸವನ್ನು ಮಾಡುತ್ತಿದ್ದಾರೆ ಈ ದಂಪತಿಗಳು. ಸ್ವಿಂಡನ್ನಲ್ಲಿ ಕನ್ನಡ ಶಾಲೆಯೊಂದನ್ನು ಸ್ಥಾಪಿಸಿ ಅನೇಕರಿಗೆ ಕನ್ನಡ ಕಲಿಸುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ ಕವಿತಾ ಮತ್ತು ಸುರೇಶ್ ಗತ್ತಪುರ್ ದಂಪತಿಗಳು. ಸುರೇಶ್ ಗತ್ತಪುರ್ ಈಗಾಗಲೇ ಕೌನ್ಸಿಲರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇವರಿಗೆ ಇರುವ ಕನ್ನಡ ಅಭಿಮಾನವನ್ನು ಭಾರತದಲ್ಲಿರುವ ಹಲವರು ಕೊಂಡಾಡುತ್ತಿದ್ದಾರೆ. ಈ ಕುರಿತು ಕವಿತಾ ಸುರೇಶ್ ನಮ್ಮ ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ತಮ್ಮ ಶಾಲೆಯ ಕುರಿತು ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕವಿತಾ ಸುರೇಶ್ ಅಂತ. ನಾನು ಸ್ವಿಂಡನ್ ಯುನೈಟೆಡ್ ಕಿಂಗ್ಡಮ್ ಇಂದ ಮಾತಾಡ್ತಾ ಇದ್ದೀನಿ. ಇದು ಕನ್ನಡ ಶಾಲೆ ನಾನು ಶುರು ಮಾಡಿದ್ದು ನನ್ನ ಮಕ್ಕಳಿಂದ. ನನಗೆ ಅವಳಿ ಜವಳಿ ಮಕ್ಕಳು ಇಲ್ಲಿಗೆ ಬಂದಾಗ ಅವರಿಗೆ ತುಂಬಾ ಚಿಕ್ಕವರಿದ್ರು, 7 ವರ್ಷ. ಅವಾಗ ಅವ್ರ ಅಜ್ಜಿ ತಾತನ ಹತ್ರ ಮಾತಾಡೋದಕ್ಕೆ, ಆಮೇಲೆ ಅವರ ಸಂಬಂಧಿಕರ ಹತ್ರ ಮಾತಾಡೋದಕ್ಕೆ, ಅವ್ರನ್ನ ಏನಂತ ಕರಿತೀವಿ ಅದೆಲ್ಲ ಒಂದು ಆ ಸಂಸ್ಕೃತಿನ ಮುಂದೆ ತಗೊಂಡು ಹೋಗೋದಕ್ಕೆ ಅಂತ ಹೇಳಿ ಕನ್ನಡ ಕಲ್ಸೋದಕ್ಕೆ ಶುರು ಮಾಡಿದೆ ಮನೇಲೇನೆ. ಹಾಗೇನೆ ಫ್ರೆಂಡ್ಸ್ ಮಕ್ಳುಗಳು ಜಾಯಿನ್ ಆದ್ರು. ಹಾಗೇನೆ ಒಂದು ಸಣ್ಣದಾಗಿ ಶುರು ಮಾಡಿಕೊಂಡು ಇವತ್ತು 34 ಮಕ್ಳು ಕಲಿತಾ ಇದ್ದಾರೆ ನಮ್ಮ ಹತ್ರ. 5 ಬ್ಯಾಚ್ ನಡೀತಾ ಇದೆ. ಅದರಲ್ಲಿ 6 ಜನ ಟೀಚರ್ಸ್ ಇದೀವಿ. ಅವರು ಟೀಚರ್ಸ್ ಎಲ್ಲರೂ ವಾಲಂಟಿಯರ್ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಏನು ಅದಕ್ಕೆ ಚಾರ್ಜ್ ಮಾಡೋದಿಲ್ಲ. ವೀಕ್ಲಿ ಅವ್ರಿಗೆ ಒಂದು ಸ್ವಲ್ಪ ಟೈಮ್ ನ ಮೀಸಲಿಡ್ತಾರೆ. ಹೋಮ್ವರ್ಕ್ ಕೊಡೋದಕ್ಕೆ, ಕಲ್ಸೋದಕ್ಕೆ, ಮಕ್ಳ ಹತ್ರ ಹಾಡು ಹೇಳ್ಸೋದಕ್ಕೆ. ಎಲ್ಲ ಹಬ್ಬಗಳನ್ನೂ ಸೆಲೆಬ್ರೇಟ್ ಮಾಡ್ತೀವಿ. ಹಾಗೇನೆ ಕನ್ನಡ ರಾಜ್ಯೋತ್ಸವ ಎಲ್ಲಾನು ಸೆಲೆಬ್ರೇಟ್ ಮಾಡಿ ಮಕ್ಳ ಹತ್ರ ಮಾತಾಡಿಸಿ, ಹಾಡು ಹೇಳಿಸಿ, ಅದ್ರ ಬಗ್ಗೆ ಮಾತಾಡಿ ನಮ್ಮ ಸಂಸ್ಕೃತಿ, ನಮ್ಮ ಕನ್ನಡ ಭಾಷಾಭಿಮಾನ, ಊಟದ್ದಾಗಿರ್ಬಹುದು, ಆಮೇಲೆ ಎಲ್ಲ ಕವಿಗಳ ಪರಿಚಯ. ತುಂಬಾ ಜಾಸ್ತಿ ಮಾತಾಡಕ್ ಆಗ್ಲಿಲ್ಲ ಅಂತಂದ್ರೂ ಸ್ವಲ್ಪ ಎಲ್ಲ ಕವಿಗಳ ಪರಿಚಯಗಳನ್ನ ಮಾಡ್ಕೊಡ್ತಾನೆ ಇರ್ತೀವಿ. ಸೊ ಹೀಗಾಗಿ ನಮ್ಮ ಕನ್ನಡ ಶಾಲೆ ನಡೀತಾ ಇದೆ. ಧನ್ಯವಾದಗಳು. ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಿಮಗೆಲ್ಲ ತಿಳಿದಿರುವಂತೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವು ಸುಲಭವಾಗಿ ಸಿಕ್ಕಿಲ್ಲ. ಇದು ಅನೇಕ ಹೋರಾಟಗಾರರ ತ್ಯಾಗ, ಬಲಿದಾನದ ಫಲವಾಗಿದೆ. ನಾನು ಸ್ವಾತಂತ್ರ್ಯ ಸಂಗ್ರಾಮದ ವೀರ ಸೇನಾನಿಯಾದ ಕ್ರಾಂತಿಕಾರಿಗಳಿಗೆ ಮಾದರಿಯಾಗಿರುವ ಶ್ರೀ ಚಂದ್ರಶೇಖರಾದ ಆಜಾದ್ ಅವರ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಚಂದ್ರಶೇಖರ್ ಸೀತಾರಾಮ್ ತಿವಾರಿ ಅವರು ಭಾರತ ಕಂಡ ಅತಿ ಪ್ರಮುಖ ಕ್ರಾಂತಿಕಾರರು. ಇವರನ್ನು ಭಗತ್ ಸಿಂಗ್ ಅವರು ಗುರುಗಳಿಂದ ಗುರುತಿಸುತ್ತಾರೆ. ಇವರು 23 ಜುಲೈ 1906ರಂದು ಮಧ್ಯಪ್ರದೇಶ್ ಬದರ್ಕಾ ಎಂಬ ಹಳ್ಳಿಯಲ್ಲಿ ಜನಿಸಿದರು. ಇವರು ಸೆರೆ ಸಿಕ್ಕಾಗ ನ್ಯಾಯಾಧೀಶರು ನಿನ್ನ ಹೆಸರೇನೆಂದು ಕೇಳಿದಾಗ ಇವರು ಆಜಾದ್ ಎಂದರು. ಇದರಿಂದ ಕೋಪಗೊಂಡು ನ್ಯಾಯಾಧೀಶರು 15 ಚಡಿಯೇಟುಗಳನ್ನು ದಂಡನೆ ವಿಧಿಸಿದರು. ಇವರು ಚಾಟಿಯಿಂದ ಹೊಡೆದಾಗ ಪ್ರತಿ ಏಟಿಗೂ ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆ ಕೂಗಿದರು. ಇದರಿಂದ ಆಜಾದ್ ಎಂಬ ಬಿರುದು ಬಂದಿತು. ಇವರ ಕ್ರಾಂತಿಕಾರಿ ನಡವಳಿಕೆ ಬ್ರಿಟಿಷ್ ಅಧಿಕಾರಿಗಳಿಗೆ ಭಯ ಹುಟ್ಟಿಸಿತು. ಇಂಥ ವೀರ ಸೇನಾನಿಗಳಿಗೆ ನೆನೆಯುತ್ತಾ ನಮ್ಮ ದೇಶದ ಸ್ವಾತಂತ್ರ್ಯೋತ್ಸವ ಅನುಭವಿಸೋಣ. ನಮಸ್ಕಾರಗಳು. ಜೈ ಹಿಂದ್. ನಮಸ್ಕಾರಗಳು. ನನ್ನ ಹೆಸರು ಸನೈ ಮುತ್ತಗಿ. ನನ್ನ ಹೆಸರು ಸೌಮ್ಯಕ್ ಮುತ್ತಗಿ. ಇವತ್ತು ನಾನು ನಿಮಗೆ ಸಂಗೊಳ್ಳಿ ರಾಯಣ್ಣ ಬಗ್ಗೆ ಹೇಳುತ್ತೇನೆ. ಬ್ರಿಟಿಷರ ವಿರುದ್ಧ ಹೋರಾಡಿದ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ
ಹುಟ್ಟಿದ್ದು ಆಗಸ್ಟ್ 15ನೇ ದಿನ 1796 ಕಿತ್ತೂರಿನ ರಾಣಿ ಚೆನ್ನಮ್ಮರ ಬಲಗೈ ಬಂಟರಾಗಿದ್ದರು. ರಾಯಣ್ಣ ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಯುದ್ಧ ಸಾರಿದ. ಭಾರತದಲ್ಲಿ ಗೆರಿಲ್ಲಾ ಯುದ್ಧ ಶುರು ಮಾಡಿದ ಕೀರ್ತಿ ರಾಯಣ್ಣನಿಗೆ ಸಲ್ಲುತ್ತದೆ. ರಾಯಣ್ಣ ಸರ್ಕಾರಕ್ಕೆ ಸೇರಿದ್ದ ದಾಖಲೆಗಳನ್ನು ನಾಶ ಮಾಡಿ ಬಡವರಿಂದ ದೊಚ್ಚಿದ್ದ ಹಣವನ್ನು ಕಸಿದು ಬಡವರಿಗೆ ಹಂಚುತ್ತಿದ್ದ. ಇದರಿಂದ ಬ್ರಿಟಿಷರಿಗೆ ಅಪಾರ ತೆರಿಗೆ ಹಾನಿ ಆಗಿತ್ತು. ರಾಯಣ್ಣನನ್ನು ಮೋಸದಿಂದ ಸೆರೆ ಹಿಡಿದರು. ಸಂಗೊಳ್ಳಿ ರಾಯಣ್ಣ ಜೊತೆ ಚೆನ್ನಮ್ಮಳನ್ನು ಮೋಸದಿಂದ ಸೆರೆ ಹಿಡಿದರು. ಸಂಗೊಳ್ಳಿ ರಾಯಣ್ಣನನ್ನು ಜಾನ್ಯುವರಿ 26, 1831 ರಂದು ಗಲ್ಲಿಗೇರಿಸಿದರು. ಧನ್ಯವಾದಗಳು. ಜೈ ಹಿಂದ್.